ಅಮ್ಮ ಈಗ ಡಾಕ್ಟರ್ ಪ್ರವೀಣ್ ಬಾಬು ಹತ್ರ ದಾವಣಗೆರೆಗೆ ಬಂದೋಗಿ ಎಷ್ಟು ದಿನ ಆಯ್ತು? ಒಂದು ತಿಂಗಳಾಯ್ತಲ್ಲ. ಏನೇನು ಗ್ಯಾಸ್ಟ್ರಿಕ್ ಇರೋದು, ಹೊಟ್ಟೆ ಉಬ್ರ ಆಗೋದು, ಅಜೀರ್ಣ ಆಗೋದು, ಊಟ ರುಚಿ ಬರ್ತಿರ್ಲಿಲ್ಲ, ಕರೆಕ್ಟಾ? ಆಮೇಲೆ ತೂಕ ಸ್ವಲ್ಪ ಜಾಸ್ತಿ ಇತ್ತು. ಓಕೆ. ಆಮೇಲೆ ಮತ್ತೇನೇನು ಸಮಸ್ಯೆ ಇತ್ತು? ಸೊಂಟ ಭುಜ ನೋವು ಬರೋದು, ಭುಜ ಸೊಂಟ ನೋವು ಇದೆ. ಈಗ 1 ತಿಂಗಳು ಮೆಡಿಸಿನ್ ತಗೊಂಡೋಗಿದ್ರಿ ಅಲ್ವಾ? ಈಗ ಚೆನ್ನಾಗಿ ಅಶ್ವ ಆಗ್ತಾ ಇದೆಯಾ? ಊಟ ರುಚಿ ಬರ್ತಾ ಇದೆ, ಮುಂಚೆ ಬರ್ತಾ ಇರಲಿಲ್ಲ. ಊಟ ಚೆನ್ನಾಗಿ ಮಾಡ್ತಿದ್ರಿ, ಹೊಟ್ಟೆ ಎಲ್ಲ ಕಮ್ಮಿ ಆಗಿದೆ, ಸೈಜು. ನೀವೇ ಟೈಲರಿಂಗ್ ಮಾಡ್ತೀರಲ್ವಾ? ಟೇಬಲ್ ಅಳತೆ ಮಾಡ್ಕೊಂಡಿದ್ದೀರಾ? ಅಲ್ಲ, ನಿಮ್ಮ ಡ್ರೆಸ್ಗಳೆಲ್ಲ ಈಗ ಫ್ರೀ ಅನಿಸ್ತಾ? ಮುಂಚೆ ಟೈಟ್ ಆಗ್ತಾ ಇತ್ತು, ಈಗ ನಿಮಗೆ ಫ್ರೀ ಅನಿಸ್ತಾ ಇದೆ. ದೇಹ ಸುತ್ತಳತೆನೂ ಕಮ್ಮಿ ಆಗಿದೆ, ಸಣ್ಣ ಆಗಿದ್ದೀರಿ, ತೂಕನೂ ಕಮ್ಮಿ ಆಗಿದೆ. ಎಷ್ಟು ತೂಕ ಕಮ್ಮಿ ಆಗಿದೆ ಅಮ್ಮ? 1.5 kg ಕಮ್ಮಿ ಆಗಿದ್ದೀರಿ. ಊಟ ಚೆನ್ನಾಗಿ ಸೇರುತ್ತೆ. ಮತ್ತೆ ಮುಂಚೆಗಿಂತ ಜಾಸ್ತಿ ಊಟ ಮಾಡ್ತಿದ್ದೀರಿ ಈಗ? ಮುಂಚೆ ಊಟ ಸೇರ್ತಿರ್ಲಿಲ್ಲ, ಊಟ ಮಾಡ್ಲಿಲ್ದಾಗಿದ್ದಾಗಲೇ ದಪ್ಪ ಇದ್ರಿ. ಈಗ ಊಟ ಚೆನ್ನಾಗಿ ಮಾಡಿದ್ಮೇಲೆ ಸಣ್ಣ ಆಗಿದ್ದೀರಿ. ಇದ್ರ ಅರ್ಥ ಏನಪ್ಪಾ ಅಂದ್ರೆ, ನಾವು ತಿನ್ನೋದು ದಪ್ಪ ಆಗ್ಲಿಕ್ಕೆ ಕಾರಣ ಅಲ್ಲ. ತಿಂದಿದ್ದನ್ನ ಅರಗಿಸ್ಕೊಳ್ಳದೆ ಇದ್ರೆ ಅದು ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಆಗಿ ಮಾರ್ಪಾಡಾಗ್ತದೆ. ಆ ಬ್ಯಾಡ್ ಕೊಲೆಸ್ಟ್ರಾಲೇ ಕೊಬ್ಬ, ಅದು ದೇಹವನ್ನ, ಸೊಂಟ ಸುತ್ತಳತೆಯನ್ನ ಅಗಲ ಮಾಡುತ್ತೆ. ಸೊ ನಾವು ತಿನ್ನೋದು ಮುಖ್ಯ ಅಲ್ಲ, ತಿಂದಿರೋದನ್ನ ಅರಗಿಸ್ಕೊಳ್ಳದಂಗೆ ಎನರ್ಜಿಯನ್ನ ಸ್ಟೋರ್ ಆಗ್ತಾ ಹೋದ್ರೆ ದಟ್ ಈಸ್ ನಥಿಂಗ್ ಬಟ್ ಬ್ಯಾಡ್ ಕೊಲೆಸ್ಟ್ರಾಲ್. ತೂಕ ಜಾಸ್ತಿ ಆಗೋಕ್ಕೆ ಅದು ಕಾರಣ, ತಿನ್ನೋದು ಕಾರಣ ಅಲ್ಲ. ತಿಂದಿರೋದು ಅರಗದೇ ಇರೋದು ಕಾರಣ, ಗೊತ್ತಾಯ್ತಲ್ಲ? ಈಗ ನಾನು ಮೆಡಿಸಿನ್ ಕೊಟ್ಟಿದ್ದು ತಿಂದಿದ್ದು ಅರಗಲಿ, ರಕ್ತ ಆಗಲಿ ಅಂತ. ಈಗ ನಿಮ್ ಸುತ್ತಳತೆ ಕಮ್ಮಿ ಆಗಿದೆ, ತೂಕನೂ ಕಮ್ಮಿ ಆಗಿದೆ, ಬಟ್ ಮುಂಚೆಗಿಂತ ಜಾಸ್ತಿ ತಿಂತಾ ಇದ್ದೀರಿ, ಕರೆಕ್ಟ್ ಅಲ್ಲ? ಒಟ್ಟ ಅನುಕೂಲ ಆಗಿದೆಯಲ್ಲಮ್ಮ? ಆಮೇಲೆ ನಮ್ಮ ಮೆಡಿಸಿನ್ ಸೈಡ್ ಎಫೆಕ್ಟ್ ಏನಾದ್ರೂ ಏನಿಲ್ಲ ಅಲ್ಲ? ಖುಷಿ ಇದೆಯಾ? ಓಕೆ. ರಾಯಚೂರು ಅಲ್ವಾ ನಿಮ್ದು? ಓಕೆ.